ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಇದು ಬಂದ್ಬಿಟ್ಟು ನನ್ನ ರೊಟೀನ್ ವ್ಲಾಗ್ ಆಗಿರುತ್ತೆ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರು ತಪ್ಪಿದ ಕಾರಣ ವ್ಲಾಗ್ ಮಾಡ್ಕೊಳ್ಳೋಕೆ ಆಗಿದ್ದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ತೆಕ್ಕೊಂಡಿರೋ ಕ್ಲಿಪ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅವತ್ತು ಮಾರ್ನಿಂಗ್ ಬಂದ್ಬಿಟ್ಟು ನನ್ನ ಮಗ ಬೇಗನೆ ಎದ್ಬಿಟ್ಟಿದ್ದ. ನನ್ನ ಮಗಳಿನ್ನ ಮಲ್ಲಿಗೆ ಇದ್ಲು. ಸೊ ನನ್ನ ಮಗಳಿಗೆ 2 ಡೇಸ್ ನಾನು ಸ್ಕೂಲ್ಗೆ ಕಳಿಸ್ಲಿಲ್ಲ, ಯಾಕಂತಂದ್ರೆ ಅವಳು ಸ್ವಲ್ಪ ಹುಷಾರ್ ತಪ್ಪಿದ್ಲು ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಸ್ಕೂಲಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಎಸ್ಟರ್ಡೇನೆ ದೋಸೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ಸೊ ಅದರಲ್ಲಿ ಸ್ವಲ್ಪ ತೆಗೆದಿಡ್ತೀನಿ ನಾನು, ಯಾಕಂತಂದ್ರೆ ಅಷ್ಟು ಮಾಡೋದಿಲ್ಲ. ದೋಸೆ ಸಿಟ್ಟಿದ್ರೆ ಮಕ್ಳಿಗೆ ಯಾವಾಗ ಬೇಕೋ ಅವಾಗ ನಾನು ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡ್ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನೆನಾಕಿರ್ತೀನಿ ನಾನು ಅಕ್ಕಿ ಯಾವಾಗ್ಲೂ. ಇನ್ನು ನನ್ನ ಮಗನ ಎತ್ಕೊಂಡೆ ನಾನು ಅಡುಗೆ ಮಾಡಬೇಕಾಗುತ್ತೆ. ಅವನು ಬೇಗ ಇದ್ದರೆ ನಿದ್ದೆ ಆಗಿರೋದಿಲ್ಲ, ಬೆಳಗ್ಗೆ ಬೇಗ ಎದ್ದಿರ್ತಾನೆ, ನಿದ್ದೆ ಆಗಿರಲ್ಲ, ಕಿರಿಕಿರಿ ಮಾಡ್ತಾ ಇರ್ತಾನೆ, ಕುಂಡ್ರಿಸಿದ್ರು ಕೂರಲ್ಲ ಅವನು. ಸೊ ಅದಕ್ಕೋಸ್ಕರ ಫಸ್ಟ್ ಅವನಿಗೆ ದೋಸೆ ಹಾಕ್ಕೊಟ್ಬಿಡೋಣ, ತಿನ್ಕೊಂಡು ಆರಾಮಾಗಿರ್ತಾನೆ ಅಂತ ಹೇಳ್ಬಿಟ್ಟು ಫಸ್ಟ್ ಆ ದೋಸೆ ಅವನಿಗೆ ಮಾಡಿ, ಅವನು ಈ ಚಟ್ನಿ ಪಲ್ಯ ಇದರಲ್ಲೆಲ್ಲ ತಿನ್ನೋದಿಲ್ಲ. ಸೊ ತುಪ್ಪ ಹಾಕ್ಕೊಟ್ಬಿಟ್ರೆ ಆರಾಮ್ಸೆ ತಿಂತಾನೆ ತುಪ್ಪದಲ್ಲಿ. ಸೊ ತುಪ್ಪ ಹಾಕ್ಕೊಟ್ಬಿಟ್ಟು ಅವನಿಗೆ ತಿನ್ನಿಸ್ಬಿಟ್ಟು ಮತ್ತೆ ನನ್ನ ಮಗಳಿನ್ನ ಎದ್ದಿರಲಿಲ್ಲ. ಸೊ ಈಗ ತಾನೇ ಎದೊಳ್ತಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೆ, ಹಾಸಿಗೆಗಳೆಲ್ಲನೂ ಎತ್ತಿಟ್ಟು ಇನ್ನು ಮಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟೆ. ಸ್ಕೂಲಿಗೆ ಕಳ್ಸಾದ್ಮೇಲೆ ಇನ್ನು ಹಸ್ಬೆಂಡ್ಗೆ ಬಾಕ್ಸ್ ಹಾಕೋ ಟೈಮು. ಅವರು ತಿಂಡಿಗೆ ಬಂದು ತಿಂಡಿ ತಿಂದು ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನಿಲ್ಲಿ ಬಾಕ್ಸ್ ಹಾಕ್ತಾ ಇದ್ದೀನಿ. ಸೊ ಇನ್ನು ಸಂಜೆ ಬಂದ್ಬಿಟ್ಟು ನನ್ನ ಮಗಳು ಇಲ್ಲಿ ಹೋಮ್ ವರ್ಕ್ ಬರೋಕು ಅಂತಂದರೆ ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ಮಲ್ಕೊಂಡು ಬರೆಯೋದು ಹೋಮ್ ವರ್ಕ್. ಅವಳು ಕುತ್ಕೊಂಡು ಸ್ಟಿಫಾಗಿ ಒಂದತ್ರ ಹೋಮ್ ವರ್ಕ್ ಬರೆಯೋ ದಿನಗಳೇ ಇಲ್ಲ ನನ್ನ ಮಗಳು. ಒಂದ್ಸರಿ ಹಾಲಲ್ಲಿ ಬರೀತಾಳೆ, ತಗೊಂಬರ್ತಾಳೆ, ರೂಮಲ್ಲಿ ಬರೀತಾಳೆ, ಸ್ಟಡಿ ಟೇಬಲ್ ಇಟ್ಕೊಂಡು ಬರೀತಾಳೆ. ನಿಜವಾಗ್ಲೂ ನಾನು ಹೋಮ್ ವರ್ಕ್ ಬರೆಯೋಷ್ಟೊತ್ತಿಗೆ ನಿನಗೆ ಯಾಕೆ ನಾನು ಬರಿತೀನಿ ಸುಮ್ಮನಿರ್ ಮಮ್ಮಿ ಅಂತಾಳೆ ಬಿಟ್ರೆ ಹೋಮ್ ವರ್ಕ್ ಅಂತೂ ಕಂಪ್ಲೀಟ್ ಮಾಡಿರ್ತಾಳೆ. ಬಟ್ ಅವಳು ಎಷ್ಟು ಹತ್ರ ಕುತ್ಕೊಂಡು ಎದ್ದಿರ್ತಾಳೋ ನಿಜವಾಗ್ಲೂ ಅವಳಿಗೆ ಗೊತ್ತಿರಬೇಕು. ಸೊ ಇನ್ನಿಲ್ಲಿ ನೈಟ್ಗೆ ನಾನು ಚಪಾತಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ರೆಡಿ ಮಾಡ್ತಾ ಇದ್ದೆ. ಇನ್ನು ನಮ್ಮ ಪತಿದೇವ್ರು ಇಲ್ಲಿ ಚಿಕನ್ ಗ್ರೇವಿ ಮಾಡ್ತಾ ಇದ್ರು. ಚಿಕನ್ ಗ್ರೇವಿ ಎಲ್ಲ ನಾನು ಮಾಡೋದಿಲ್ಲ, ಅವರೇ ಮಾಡ್ತಾರೆ. ಇನ್ನು ಸಂಜೆ ಪೂಜೆ ಮಾಡಿದ್ದೆ ನಾನು, ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಕಿತ್ತಳೆ ಹಣ್ಣಿತ್ತು ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ಗೆ ಎಲ್ಲ ಬಿಡಿಸ್ಕೊತಾ ಇದ್ರು. ಈ ಥರದವೆಲ್ಲ ಅವರೇ ಮಾಡಬೇಕು, ಬಿಟ್ರೆ ನಾನೇನು ಮಾಡೋದೇ ಇಲ್ಲ. ಯಾಕಂತಂದರೆ ನಂಗೆ ಮನೆ ಕೆಲಸನೇ ಅಷ್ಟಿರುತ್ತೆ. ನನ್ನ ಮಕ್ಳನ್ನ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಅವ್ರನ್ನ ನೋಡ್ಕೊಳ್ಳೋದೇ ಅಷ್ಟೇ ಟೈಮ್ ಆಗಿರುತ್ತೆ. ನೀವೆಲ್ಲ ಬಿಡಿಸ್ಕೊಂಡು ಜ್ಯೂಸ್ ಮಾಡೋದು ಇಷ್ಟು ಟೈಮ್ ಇಲ್ಲವೇ ಇಲ್ಲ ನನಗೆ. ಸ್ವಲ್ಪ ಮಕ್ಕಳು ದೊಡ್ಡವರಾದರೆ ಈ ಥರದವೆಲ್ಲ ಮಾಡ್ಕೋಬೋದು, ಬಟ್ ಇನ್ನು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾನು ಇಂಥವೇನು ಹ್ಯಾಂಡಲ್ ಮಾಡೋಕ್ಕೆ ಆಗೋಲ್ಲ. ಸೊ ನೈಟಿಗೆ ಬಂದುಬಿಟ್ಟು ಬದನೆಕಾಯಿ ಬಜ್ಜಿ ಮಾಡಿದ್ದೆ. ಬಜ್ಜಿ ಮಾಡಿಬಿಟ್ಟು ನನ್ನ ಮಗಂಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನನ್ನ ಮಗಂಗೆ ಊಟ ತಿನ್ನಿಸ್ಬಿಡ್ತೀನಿ, ಯಾಕಂತಂದರೆ ಅವ್ನು ಬೇಗ ಮಲಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದ ತಕ್ಷಣ ನನ್ನ ಮಗ ಅವ್ನು ಸೈಕಲ್ ತೊಗೊಂಡೋಗ್ಬಿಟ್ಟು ಡಿಕ್ಕಿ ಹೊಡಿತಾ ಇದ್ದಾನೆ ಅವ್ರ ಅಪ್ಪಂಗೆ, ನಿಲ್ಲಿಸ್ರಿ ಅಲ್ಲೇ ಗಾಡಿ ಅಂತ ಹೇಳ್ಬಿಟ್ಟು. ಅವ್ರದ್ದೊಂಥರ ತಮಾಷೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನು ಅದರ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನನ್ನ ಮಗಂಗೆ ನಾನು ಉಸ್ಲಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಉಸ್ಲಿ ಹಾಕ್ಕೊಟ್ಟಿದ್ದೆ ತಿನ್ನೋಕ್ಕೆ. ಅವನ ಉಸ್ಲಿ ಅಲ್ಲೂ ಮನೆ ತುಂಬ ಅರ್ಚಿ ಕೆರಾಡ್ಬಿಟ್ಟಿದ್ದ. ಸೊ ಅವನ್ನೆಲ್ಲ ಎತ್ತಿಡೋಷ್ಟೊತ್ತಿಗೆ ಮೊನ್ನೆ ಎಲ್ಲ ಆಯಲ್ಲು ಮತ್ತೆ ಸೋಪ್ ಹಾಕಿ ಎಲ್ಲ ಮನೆ ತೊಳೆದಿದ್ದಾಯ್ತು. ನಿಜವಾಗ್ಲೂ ಅದು ಒಬ್ರಿಗೆ ಹೇಳಕ್ಕೂ ಆಗೋದಿಲ್ಲ, ನಾವು ಅವ್ರ ಮೇಲೆ ಕೋಪ ತೋರ್ಸಕ್ಕೂ ಆಗಲ್ಲ, ಆ ಥರ ಇರುತ್ತೆ. ನನ್ನ ಮಗ ಹೆಂಗಂತಂದ್ರೆ ನೀಟಾಗಿ ಎಲ್ಲ ಚೆಲ್ಲಾಡ್ಬಿಟ್ಟು ಒಂದೇ ಒಂದು ಸ್ಮೈಲ್ ಕೊಟ್ಬಿಡ್ತಾನೆ, ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು. ನಾನು ಏನು ಮಾಡೋಕ್ಕೆ ಇಲ್ಲ, ಅವ್ನು ಮುಂದಕ್ಕೆ ಮಾತಾಡೋಂಗೆ ಇಲ್ಲ. ಸೊ ಇನ್ನು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಒಂದು ಕಡೆ ಬೇಳೆ ಸಾಂಬಾರು ಅನ್ನಕ್ಕೆ ಇಟ್ಕೊಬಿಟ್ಟು ನನ್ನ ಮಗಳಿಗೆ ಬಾಕ್ಸ್ಗೆ ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅವಳು ಉಪ್ಪಿಟ್ಟು ಕೇಳಿದ್ಲು. ಅದಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಮ್ಮನೇಲಿ ಹೆಂಗಂತಂದರೆ ಬರೇ ಅಡುಗೆನೇ ತಿಂಡಿನೇ ಅಲ್ಲ, ಎರಡೂ ಇರಬೇಕು ಬೆಳಗ್ಗೆ ಹೊತ್ತು. ಯಾಕಂತಂದರೆ ನನಗೆ ಪೀಸ್ ಆಫ್ ಮೈಂಡ್ ಇರಬೇಕು. ಒಂದ್ಸರಿ ಅಡುಗೆ ಮನೆಗೆ ಹೋಗಿದ್ದೀವಿ ಅಂದರೆ ಅಡುಗೆ ಟಿಫನ್ ಎರಡೇ ಆಗೋಗ್ಬಿಡ್ಬೇಕು. ಮತ್ತೆ ಅಡುಗೆ ಮನೆಗೆ ಹೋಗಿ ಮಧ್ಯಾಹ್ನ ಒಂದ್ಸರಿ ಅಡುಗೆ ಮಾಡು, ನೈಟ್ ಒಂದ್ಸರಿ ಅಡುಗೆ ಮಾಡು, ಇವು ನನಗೆ ಇಷ್ಟ ಆಗಲ್ಲ. ಒಂದೇ ಸರಿ ಅಡುಗೆ ಮಾಡಿಬಿಡ್ಬೇಕು. ಸೊ ಅದಕ್ಕೋಸ್ಕರ ಅವತ್ತು ಮಂಡೇ ಆಗಿರೋದ್ರಿಂದ ನೀಟಾಗಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಬಿಟ್ಟು ಇನ್ನು ನಮ್ಮ ಸಾಹೇಬ್ರು ಮನೆಗೆ ಇದ್ರು ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ಇನ್ನೆಲ್ಲರೂ. ಇಲ್ಲ ಅಂದವೇ ನನ್ನ ಹಸ್ಬೆಂಡು ನೀರು ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಫಿಲ್ಟ್ರಿಗೆ ಅಲ್ಲೇ ಕ್ಯಾನ್ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನನ್ನ ಮಗಳನ್ನ ಅಲ್ಲಿ ಸ್ಕೂಲ್ ಬಿಟ್ಟು ನಾವು ಬಂದು ಮನೆಯಲ್ಲಿ ತಿಂಡಿ ತಿಂದು ಹೋಗಿರಲಿಲ್ಲ. ಸೊ ಮನೆಗೆ ಬಂದು ನಾವು ತಿಂಡಿ ತಿಂತಾ ಇದ್ದೀವಿ. ನನ್ನ ಮಗ ಇನ್ನು ಮಲಗೋದೇ ಇಲ್ಲ. ಅಕ್ಕನ ಸ್ಕೂಲಿಗೆ ಬಿಟ್ಟು ಬಂದಿದ್ದೀವಿ ಅಂದರೆ ಅವ್ನು ಮಲಗೋದಿಲ್ಲ. ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಬೆಳಗ್ಗೆ ಹೊತ್ತು ಅವನು ಒಂದು ಸ್ವಲ್ಪ 1.5 ಇಯರ್ ಇದ್ದಾಗ ಹೆಂಗಂದರೆ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದು ಒಂದು ಹಾಫ್ ಆನ್ ಅವರ್ಗೆ ಇಲ್ಲ ಬರ್ತಾ ರೋಡಲ್ಲೇ ಹಿಂಗೆ ಭುಜದ ಮೇಲೇ ಮಲ್ಕೊಂಡ್ಬಿಡ್ತಿದ್ದ. ಬಟ್ ಈಗ ಆ ಥರನೇ ಅಲ್ಲ, ಅವನು ಕಂಪ್ಲೀಟ್ಲಿ ಚೇಂಜ್ ಆಗೋಗ್ಬಿಟ್ಟಿದೆ. ಅವ್ನು ಯಾವಾಗೋ ಮಲಗೋದು. ಈಗ 4 o'clock ನನ್ನ ಮಗಳು ಕರ್ಕೊಬರ್ತೀನಿ ಅಂದರೆ 2:30 ಹಂಗೆ ಮಲಗ್ತಾನೆ ಇತ್ತೀಚೆಗೆ. ನಿಜವಲ್ಲೂ ನನಗೆ ಅವ್ನು ಎಬ್ಬರ್ಸೋಕ್ಕೂ ಮನಸ್ಸಿರಲ್ಲ, ಹಂಗಂತ ಒಬ್ಬನೇ ನಾನು ಬಿಟ್ಟೋಗೋಕ್ಕೂ ಆಗಲ್ಲ ಮನೆಯಲ್ಲಿ.
ಬಟ್ ಯಾವ ಥರನೂ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎದ್ದಿರ್ತಾನೆ, ಎದ್ದು ಕರ್ಕೊಂಡು ಹೋಗಿ ಬರಬೇಕು, ಇಷ್ಟೇ ಜೀವನ. ಎದ್ದೋಳು, ಮಾಡು, ತಿನ್ನು, ಸ್ಕೂಲ್ಗೆ ಬಿಟ್ಟು ಬಾ ಮಕ್ಕಳನ್ನ, ಮತ್ತೆ ಬಾ, ಮತ್ತೆ ಅಡುಗೆ ಮಾಡು, ಇಷ್ಟೇ ಆಗಿದೆ ಜೀವನ. ನಿಜವಾಗ್ಲೂ ರೊಟೀನ್ ಬ್ಲಾಗೇ ಆಗೋಗ್ಬಿಟ್ಟಿದೆ ನಂದು. ಏನೇ ವಿಡಿಯೋ ಮಾಡಕ್ ಹೋಗೋಣ ಅಂದ್ರೆ ಅಯ್ಯೋ ಡೈಲಿ ಇದೇ ರೊಟೀನ್ ಬ್ಲಾಗ್ ಏನು ತೋರ್ಸೋಣ ಬಿಡು ಅಂತ ಬೇಜಾರಾಗೋಗ್ಬಿಡುತ್ತೆ ನನಗೆ. ವಿಡಿಯೋ ಮಾಡೋದಾದ್ರೆ ಡೈಲಿ ಬೆಳಗ್ಗೆ ನಾನು ಏನು ಮಾಡ್ತಿದ್ದೀನಿ, ಏನು ತಿಂಡಿ ಮಾಡಿದ್ದೆ, ನನ್ನ ರೊಟೀನ್ ಯಾವ ಥರ ಇತ್ತು, ನನ್ನ ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದೆ, ನಾನು ಎಲ್ಲಿಗೂ ಹೋಗಲ್ಲ. ನಾನು ಮುಂದೆ ಟೌನ್ ಅಷ್ಟೇ ಹೋಗ್ತೀನಿ. ಒಂದು ವೇಳೆ ಎಲ್ಲಿಗಾದರೂ ಹೋದ್ರೂ ಕೂಡ ನಾನು ಬ್ಲಾಗ್ ಮಾಡ್ಕೊತೀನಿ. ಬಟ್ ಮನೆಯಲ್ಲೇ ಇದ್ದು ನನಗೂ ಕೂಡ ಬೇಜಾರಾಗುತ್ತಲ್ಲ. ಸೊ ಇದನ್ನೇ ತೋರಿಸೋದಾ, ಬೇಡ ಬೇರೆ ಏನಾದ್ರೂ ತೋರಿಸ್ಬೇಕು, ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ವಿಡಿಯೋ ಮಾಡಬೇಕಂತ ಅನಿಸುತ್ತೆ. ಬಟ್ ನಾನು ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ. ಸೊ ಇನ್ಮೇಲಾದ್ರೂ ಕುಕ್ಕಿಂಗಲ್ಲಿ ಸ್ವಲ್ಪ ಕುಕ್ಕಿಂಗ್ ಬ್ಲಾಗ್ಸ್ ಆದರೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ಮೇಲೆ ಒಂದು ಬ್ಲಾಗಲ್ಲಿ ಒಂದಾದರೂ ರೆಸಿಪಿ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಯಾರ್ದೋ ನೋಡ್ಕೊಂಡೆಲ್ಲ ರೆಸಿಪೀಸ್ ಎಲ್ಲ ತೋರ್ಸೋಕ್ಕೋಗಲ್ಲ. ಬಟ್ ನನ್ನದೇ ಓನಾಗಿ ನಾನು ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಇನ್ನು ಪ್ರತಿ ಬ್ಲಾಗಲ್ಲೂ, ಈ ಬ್ಲಾಗ್ ಬಿಟ್ಟು ಪ್ರತಿ ಬ್ಲಾಗಲ್ಲೂ ನಾನು ಒಂದೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬ್ಲಾಗಲ್ಲಿ. ಇದೇ ಬ್ಲಾಗಲ್ಲೇ ನನ್ನ ಹಸ್ಬೆಂಡ್ 2 ಸರಿ ಅಡುಗೆ ಮಾಡಿಬಿಟ್ರು. ಯಾಕಂತಂದರೆ ನಾನು ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೇ ಇಲ್ಲ. ಸೊ ತುಂಬ ನನಗೆ ಬೇಜಾರಾಗೋದು, ಏನು ಇನ್ಫಾರ್ಮೇಷನ್ ಇದೆ ಅಂತ ಬ್ಲಾಗ್ ಮಾಡ್ಕೊಬೇಕು ನಾನು. ನಾನೀಗ ನನ್ನ ಬ್ಲಾಗ್ ಒಬ್ರು ನೋಡ್ತಾ ಇದ್ರೆ ಅಂದರೆ ನನ್ನ ಬ್ಲಾಗಲ್ಲಿ ಏನಾದರೂ ಒಬ್ರಿಗಾದ್ರೂ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗಬೇಕು, ಇಲ್ಲ ಇನ್ಫಾರ್ಮೇಷನ್ ಸಿಗಬೇಕು ನನ್ನ ಬ್ಲಾಗಲ್ಲಿ. ಸೊ ಆ ಥರ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ. ಸೊ ಇಲ್ಲಿ ಬಂದ್ಬಿಟ್ಟು ನೈಟಲ್ಲಿ ನನ್ನ ಮಕ್ಳಿಗೆ ಊಟ ಮಾಡಿಸ್ತಾ ಇದ್ದೆ. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ನನ್ನದೇ ವೀಡಿಯೋಸು ಅವರು ಟಿ ವಿಯಲ್ಲಿ ಇಟ್ಟಿದ್ರು, ನೋಡ್ರಿ ಅಂತ ಹೇಳ್ಬಿಟ್ಟು. ಅದೊಂಥರ ನಿಜವಾಗ್ಲೂ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ. ಈಗ ನಮಗೆ ಬೇಜಾರು ಅನ್ನಿಸ್ಬೋದು, ಬಟ್ ಮುಂದೆ ನನ್ನ ಮಕ್ಳಿಗೆ ಇದೊಂದು ಮೆಮೊರಿ ಆಗೋಗ್ಬಿಡುತ್ತೋ, ನಾವು ಈ ಥರ ಇದ್ವಿ ನಾನು ವಿಡಿಯೋ ಮಾಡಿರೋದು. ನನಗೆ ಖುಷಿ ಆಗುತ್ತೆ ವಿಡಿಯೋ ಮಾಡೋದು ನನ್ನ ಮಕ್ಕಳಿಗೆ, ಯಾಕಂದರೆ ತುಂಬ ಮೆಮೊರೀಸ್ ಕೊಡ್ತೀನಿ ನಾನು ನನ್ನ ಮಕ್ಕಳಿಗೆ. ಸೊ ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಅವಳಿಗೆ ಫೀವರ್ ಕಡಿಮೆ ಆಗೇ ಇಲ್ಲ ನನ್ನ ಮಗಳಿಗೆ. ಸೊ ಆಗಲ್ಲ ಅವಳಿಗೆ ಏನಂತಂದರೆ ಅಂತ್ರ ಹಾಕ್ಸ್ಕೊಂಬರ್ಬೇಕು. ಅಂತ್ರ ಹಾಕ್ಸ್ಕೊಂಬಂದ್ರೆ ಮಾತ್ರನೇ ಅವಳಿಗೆ ಜ್ವರ ಕಡಿಮೆ ಆಗೋದು. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೆಗೊಂಡಿದ್ದೆ. ಸೊ ಇದರ ಪಾರ್ಟ್ 2 ಬ್ಲಾಗ್ ಬಂದುಬಿಟ್ಟು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಾನು ಹೋಗ್ಬಿಟ್ಟು ಮಗಳಿಗೆ ಅಂತರ ಹಾಕ್ಸ್ಕೊಬರೋಣ ಅಂತ ಹೋಗಿದ್ದೆ. ಬಟ್ ಆ ಅಂಕಲ್ ಬರೋದು ಲೇಟ್ ಆಗೋದಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಆರಾಮಾಗಿದ್ಲು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋದ್ಲು ನನ್ನ ಮಗಳು. ಸ್ಕೂಲ್ಗೆ ಹೋದ್ಮೇಲೆ ನಂಗೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬರೋದಿತ್ತು ಅಂತ ಹೇಳ್ಬಿಟ್ಟು. ಸೊ ಇದು ಯಾವುದೇ ಅಲ್ಲ, ಪ್ರಮೋಷನ್ ಅಂತಲೇ ಅನ್ಕೊಬೋದು. ಬಟ್ ಗೊತ್ತಿರೋರ್ಗೋಸ್ಕರ ನಾನು ಹೋಗಿ ವಿಡಿಯೋ ಮಾಡ್ಕೊಂಬಂದಿದ್ದೆ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಏನಂತಂದರೆ ನಮ್ಮ ಗೌರಿಬಿದನೂರಲ್ಲಿ ಕಣ್ಣಿನ ಆಸ್ಪತ್ರೆದು ಒಂದು ಪುಟ್ಟ ವಿಡಿಯೋ ಬೇಕಾಗಿತ್ತು. ಸೊ ಅದಕ್ಕೆ ಹೋಗಿ ಬಂದಿದ್ದೆ. ಸೊ ಹೋಗಿದ್ದ ದಿನ ಈ ವಿಡಿಯೋ ಕ್ಲಿಪ್ ತೆಕ್ಕೊಂಡಿದ್ದೆ. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋಗೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಹೋಗಿದ್ದಾರೆ ಕೂಡ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ತುಂಬ ಜನ ನೋಡಿ ಲೈಕ್ ಮಾಡಿ, ತುಂಬ ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಕೂಡ ಮಾಡಿದರು. ತುಂಬ ಜನ ಎಲ್ಲಿರೋದು, ಈ ಹಾಸ್ಪಿಟಲ್ಲು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಅದು ಈಗ ಈ ಕಣ್ಣಿನ ಆಸ್ಪತ್ರೆ ಲೆಕೋಟ್ ಆಗಿರೋದು ಬಂದ್ಬಿಟ್ಟು ಹಳೆ ಸೋಮೇಶ್ವರ ಹಾಸ್ಪಿಟಲ್ ಬಿಲ್ಡಿಂಗ್ ಇತ್ತಲ್ಲ, ಅಲ್ಲಿ ಈಗ ಕಣ್ಣಿನ ಆಸ್ಪತ್ರೆ ಶ್ರೀ ಸಾಯಿ ನೇತ್ರಾಲಯ ಅಂತ ಆಗಿದೆ. ಸೊ ಅದಕ್ಕೆ ನನಗೆ ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು. ನಾನು ಎಲ್ರಿಗೂ ರೆಸ್ಪಾನ್ಸ್ ಕೊಟ್ಟಿದ್ದೀನಿ. ತುಂಬ ಜನ ಹೋಗಿ ಕೂಡ ಬಂದಿದ್ದಾರೆ. ಸೊ ನಮ್ಮಿಂದ ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ಮಾಡುವ ಬ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೀನಿ ನನ್ನ ಮಗಳ ಬಾಕ್ಸ್ಗೆ. ಏನಿಲ್ಲ, ಫಸ್ಟ್ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು, 2 ಹಸಿಮೆಣ್ಸಿನ್ಕಾಯಿ ಅಷ್ಟೇ, ಜಾಸ್ತಿ ಬೇಡ. ಯಾಕಂತಂದರೆ ಖಾರ ನಮ್ಮ ಮಕ್ಕಳು ಜಾಸ್ತಿ ತಿನ್ನೋದಿಲ್ಲಲ್ಲ. ಸೊ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬಿಟ್ಟು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಒಂದು ಚಿಕ್ಕ ಟೊಮೊಟೊ ತೊಗೊಂಡು ನಾನು ನೀಟಾಗಿ ಚಿಕ್ಕದಾಗಿ ಹಚ್ಚಾಕೊಂಡಿದ್ದೀನಿ. ಸೊ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಕ್ಯಾರೆಟ್ ಬಂದ್ಬಿಟ್ಟು ಚಿಕ್ಕದಾಗಿ ತುರ್ಕೊಬೇಕು, ಜಾಸ್ತಿ ದೊಡ್ಡದಾಗೆಲ್ಲ ತುರಿಯೋಕೆ ಹೋಗ್ಬಾರ್ದು ಕ್ಯಾರೆಟ್. ಯಾಕಂತಂದರೆ ನೀಟಾಗಿ ಫ್ರೈ ಆಗೋದಿಲ್ಲ ಎಣ್ಣೆಯಲ್ಲಿ. ಸೊ ಅದಕ್ಕೋಸ್ಕರ ಕ್ಯಾರೆಟ್ ಚಿಕ್ಕದಾಗಿ ತುರ್ಕೊಳ್ಳಿ ಆದಷ್ಟು. ಫಸ್ಟೇ ಬಂದ್ಬಿಟ್ಟು ಎಣ್ಣೆ ಹಾಕಿದ ತಕ್ಷಣ ನಾವು ಫಸ್ಟು ಗೋಡಂಬಿ ಫ್ರೈ ಮಾಡ್ಕೊಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ. ಗೋಡಂಬಿ ಫಸ್ಟೇ ಫ್ರೈ ಮಾಡ್ಕೊಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ರಿ. ಆಮೇಲೆ ಈಗ ಕ್ಯಾರೆಟ್ ಹಾಕ್ಕೊಬಿಟ್ಟು ಕ್ಯಾರೆಟ್ ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು 3-4 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆ ಘಮ ಬರುತ್ತೆ, ಗೊತ್ತಾಗ್ಬಿಡುತ್ತೆ ಆಗಲೇ, ಹಸಿ ವಾಸನೆ ಎಲ್ಲ ಬಿಟ್ಟಿರುತ್ತೆ ಕ್ಯಾರೆಟು. ಸೊ ನಾನು ಕಲರ್ಗೋಸ್ಕರ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ.
ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಮಕ್ಳು ಇಷ್ಟಪಟ್ಟು ತಿಂತಾರೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ಕ್ಯಾರೆಟ್ ರೈಸ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ, ಅವಳು ಇಷ್ಟಪಟ್ಟು ತಿಂತಾಳೆ. ಸೊ ನಾನು ಈರುಳ್ಳಿಗಾಗಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ನಲ್ಲ, ಸೊ ಈ ಕ್ಯಾರೆಟ್ಗೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಕ್ಯಾರೆಟ್ ಎಲ್ಲ ಫ್ರೈ ಆಗಬೇಕು, ಆನಿಯನ್ನು ಟೊಮೊಟೊ ಎಲ್ಲ ಮಿಕ್ಸ್ ಆಗಿ ಹೋಗ್ಬಿಡ್ಬೇಕು. ನೀಟಾಗಿ ಫ್ರೈ ಆದಮೇಲೆ ಫಸ್ಟೇ ಅನ್ನ ಮಾಡಿಕೊಂಡು ಸೈಡ್ಗೆ ಇಟ್ಕೊಬೇಕು, ಹುಡಿ ಹುಡಿಯಾಗಿರಬೇಕು ಅನ್ನ. ಸೊ ಅನ್ನ ಕೂಡ ಅದರೊಳಗೆ ಕ್ಯಾರೆಟ್ ರೈಸ್ ಒಳಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿತ್ತು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಕಲರ್ ಕಡಿಮೆ ಅನಿಸ್ಬೋದು, ಯಾಕಂತಂದರೆ ನಾನು ಮನೇಲಿ ಮಾಡ್ಕೊಂಡಿರೋ ಖಾರದ ಪುಡಿ ಹಾಕಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ, ಸೊ ಅದನ್ನು ಹಾಕಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಕಲರ್ ಸ್ವಲ್ಪ ಕಡಿಮೆ ಆಗ್ಬೋದು, ನಾನು ಅದಕ್ಕೋಸ್ಕರ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸರಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ವೀಕಲ್ಲಿ 1 ಟೈಮ್ ಆದ್ರೂ ಇದನ್ನು ನನ್ನ ಮಗಳು ಕೇಳ್ತಾಳೆ, ಯಾಕಂತಂದರೆ ಚೆನ್ನಾಗಿರುತ್ತೆ. ಖಾರ ಕಡಿಮೆ ಹಾಕಿ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಗೋಡಂಬಿ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.